ಕೆ ಶಿವಕುಮಾರ್ ಅವರು ಬಂದು ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ, ನಿಮಗೆ ಒಂದು ಕಿವಿ ಮಾತನ್ನ ಹೇಳ್ತಾನೆ. ನೀವು ಯಾರನ್ನ ಬೇಕಾದ್ರೂ ಎದುರು ಹಾಕೊಳ್ಳಬಹುದು, ಆದರೆ ಸುರಪುರ ತಾಲೂಕನ್ನ ಎದುರು ಹಾಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಸುರಪುರದ ಜನ ಸ್ವಾಭಿಮಾನಕ್ಕೆ ಹೆಸರಾಗಿರುವಂತಹ ಜನ. ಡಿ ಕೆ ಶಿವಕುಮಾರ್ ಅವರೇ, ಸುರಪುರದಲ್ಲಿ ಬಂದು ಹೇಳಿಕೆ ಕೊಡ್ತಾರೆ, ನಾನು ನೀರಾವರಿ ಸಚಿವ ಇದ್ದಾನೆ, ನಾನು ಬಿಟ್ರೆ ನೀರು ಬರುತ್ತೆ ಅಂತ. ಆಲಮಟ್ಟಿ ಡ್ಯಾಮು, ನಾರಾಯಣಪುರ ಡ್ಯಾಮು ನಿಮ್ಮಪ್ಪನ ಮನೆ ಆಸ್ತಿ ಅಲ್ಲ ಅನ್ನುವಂತಹ ಮಾತನ್ನ ಹೇಳ್ತದೆ. ಇವತ್ತು ನಾವೆಲ್ಲರೂ ತೀರ್ಮಾನವನ್ನ ಮಾಡಬೇಕು. ಇವತ್ತು ನಾವು ತೀರ್ಮಾನ ಮಾಡಬೇಕು. ಕುಮಾರ್ನಂತವರು ಬಂದು ಮತ್ತೆ ಇಲ್ಲಿ ದಬ್ಬಾಳಿಕೆಯನ್ನ ಹುಟ್ಟು ಹಾಕ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಒಂದೇ ಮಾತು ಹೇಳ್ತಾನೆ, ಯಾರನ್ನ ಎದುರು ಹಾಕೊಂಡ್ರು ತಡೆಯುತ್ತೆ. ಸುರಪುರದ ಜನರಿಗೆ ಗೊತ್ತಿದೆ, ರಾಜು ಗೌಡ್ರಿಗೆ ಗೊತ್ತಿದೆ, ಸುರಪುರದ ಜನರಿಗೆ ಗೊತ್ತಿದೆ, ರಾಜು ಗೌಡ್ರಿಗೆ ಗೊತ್ತಿದೆ. ಈ ಸುರಪುರದ ರೈತರಿಗೆ ನೀರು ಹೇಗೆ ತರಬೇಕು ಅಂತ ಅವರಿಗೆ ಗೊತ್ತಿದೆ. ನೀವು ಹೇಳೋ ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ, ಸುರಪುರದ ಜನ ನಿಮ್ಮನ್ನ ಹಿಂಡಿ ನೀರು ತೆಗೆಯೋ ತಾಕತ್ತು ಇರೋ ಜನ. ಇಲ್ಲಿ ಬಂದಿರೋರು ಪ್ರತಿಯೊಬ್ಬರು ಕೂಡ ಪ್ರತಿಜ್ಞೆಯನ್ನ ಮಾಡಿ ಹೋಗಬೇಕು. ಬೆಂಗಳೂರಿನಿಂದ ಬಂದು ನಮ್ಮ ಸ್ವಾಭಿಮಾನವನ್ನ ಕಿಚ್ಚು ಹಚ್ಚಿ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಉತ್ತರವನ್ನ ಕೊಡಬೇಕು. ಇವತ್ತಿನಿಂದ 4 ದಿನದವರೆಗೆ ಒಂದು ಕ್ಷಣ ವಿಶ್ರಾಂತಿಯನ್ನ ಪಡಿಲಾರದೆ ಡಿ ಕೆ ಶಿವಕುಮಾರ್ ಹೇಳಿದ ಮಾತು ನಮ್ಮ ಕಿವಿಗೆ ಅಪ್ಪಳಿಸ್ತಾ ಇದೆ ಅಂತ ಊಟವನ್ನ ಬಿಡಬೇಕು, ನಿದ್ದೆ ಬಿಡಬೇಕು, 4 ದಿನ ನಿರಂತರವಾಗಿ ಓಡಾಡಬೇಕು. ರಾಜು ಗೌಡ್ರನ್ನ ಗೆಲ್ಸಿನೇ ನಾವು ನಿದ್ದೆ ಮಾಡ್ತೇವೆ ಅಂತ ತೀರ್ಮಾನವನ್ನ ಮಾಡಬೇಕು. ಆತ್ಮೀಯ ಬಂಧುಗಳೇ, ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕಾಗಿ ರಾಜ ಅಮರೇಶ್ವರ್ ನಾಯ್ಕ್ ಅವರನ್ನ ಕಮಲದ ಬಟನ್ ಅನ್ನ ಒತ್ತೋದ್ರ ಮೂಲಕ ಸುರಪುರದ ಜನತೆಗೆ 2 ವೋಟ್ ಇದಾವೆ. 2 ವೋಟ್ನಲ್ಲಿ ಕಮಲ ಅರಳಬೇಕು. ಸುರಪುರದ 1 ಕಮಲವನ್ನ ಅರಳಿಸಬೇಕು. ಹೊಲದಲ್ಲಿ ನಮ್ಮ ಬೆಳೆ ಅರಳಬೇಕು ಅನ್ನೋ ಉದ್ದೇಶಕ್ಕೆ ಅರಳಿಸಬೇಕು. ಇನ್ನೊಂದು ವೋಟು ಈ ದೇಶದ ನಾಯಕತ್ವ ನರೇಂದ್ರ ಮೋದಿ ಅವರಿಗೆ ಸಿಗಬೇಕು. ಈ ಜಗತ್ತಿನಲ್ಲಿ ಕೇವಲ 3 ಜನ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬಾರದು ಅಂತ ಬಯಸ್ತಾರೆ. ಈ ಜಗತ್ತಿನಲ್ಲಿ ಬಯಸೋರು ಕೇವಲ 3 ಜನ ಮಾತ್ರ. ಮೊದಲನೇದು ಚೀನಾ, 2ನೇದು ಪಾಕಿಸ್ತಾನ, 3ನೇದು ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಹಾಕಬೇಕಾ? ಯಾರನ್ನ ಗೆಲ್ಲಿಸಬೇಕು? ರಾಜು ಗೌಡ. ನ್ಯೂಸ್ 24 ಭಾರತ್, ನೈಜ ಸುದ್ದಿ ಅನಾವರಣ, ಹಳ್ಳಿ ಟು ಡೆಲ್ಲಿ.